ನಮಸ್ತೆ ಎಲ್ಲ, ವೆಲ್ಕಮ್ ಟು ಮೈ ಚಾನಲ್ ಕೀರ್ತಿ ಕನ್ನಡ ವ್ಲಾಗ್ಸ್ಗೆ. ನಮ್ಮ ಚಾನಲ್ ನೋಡ್ತಾ ಇರೋರಿಗೆಲ್ಲ ಒಂದು ವಿಷಯ, ಯಾಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆ ಥರ ಶೇರ್ ಮಾಡಿ ಅಂತ ಹೇಳ್ತಾ ಈ ಮೂಲಕ ನಿಮಗೆ ತೋರಿಸ್ತಾ ಇರೋದು ಯಾವುದು ಅಂದರೆ ಮೆಜೆಸ್ಟಿಕ್ ಒಂದು ಭಾಗ. ಬೆಳಗಿನ ಜಾವ ಯಾವ ರೀತಿ ಬಸ್ಸು ಕಾರ್ಗಳು ಎಲ್ಲ ಓಡಾಡ್ತಾ ಇದ್ದಾವೆ. ಹಾಗೆ ನಮ್ಮ ಅಣ್ಣಾರ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಎಲ್ಲರಿಗೂ ಚಿಕ್ಕ ವಯಸ್ಸಿಂದ ಒಂದೊಂದು ಆಸೆಗಳು ಇರ್ತದೆ. ಯಾಕೆ ಅಂತಂದರೆ ಬೇರೆಯವರು ದೊಡ್ಡ ಮಟ್ಟದಲ್ಲಿ ಕನಸು ಕಾಣ್ತಾರೆ, ಇಲ್ಲ ನಾವೆಲ್ಲ ಚಿಕ್ಕದ್ರಿಂದನೇ ಕನಸು ಕಾಣೋದು ಅಂತ ಅಂದ್ಬಿಟ್ಟು ಚಿಕ್ಕದೊಂದು ಸೈಕಲ್ ತೊಗೊಂಡಿದ್ದೀನಿ. ಅದನ್ನು ನಮ್ಮ ಅಣ್ಣವ್ರಿಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಹೋಗ್ತಾಯಿದ್ದೀನಿ ಮನೆ ಹತ್ರ. ಅವರು ಸರ್ಪ್ರೈಸಿಂಗ್ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ಒಂದು ಸ್ವಲ್ಪ ಲೂಲು ಮಾಲ್ ಹತ್ರ ಇದ್ದೀನಿ. ಲೂಲು ಮಾಲಿಂದ ಒಂದು ಸ್ವಲ್ಪ ದೂರ ಆಗ್ಬೋದು. ಲೊಕೇಶನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು 8 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ಮೆಜೆಸ್ಟಿಕ್ಕಿಂದ. ಈಗ ನಾನು ಅಲ್ಲಿ ಹೋಗಬೇಕು. ಈಗ ಸ್ವಲ್ಪ ರೇಡ್ನ ನೋಡೋಣ, ಸೈಕಲ್ ರೇಡ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ನನ್ನ ಪ್ರಕಾರ ಸೈಕಲಲ್ಲಿ ಬೆಂಗಳೂರನ್ನ ರೇಡ್ ಮಾಡೋದನ್ನ ಯಾರೂ ತೋರಿಸಿಲ್ಲ ಅಂತ ಅಂದ್ಕೊಳ್ತೀನಿ. ಮಾಡಿರ್ಬೋದು, ಆದ್ರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ರೇಡ್ ನೋಡೋಣ ಹೇಗಿರುತ್ತೆ ಅನ್ನೋದು. ಅದು ನಮ್ಮ ಬೆಂಗಳೂರು ಸಿಟಿ ಒಳಗೆ, ಅದು ನಮ್ಮ ರಾಜಧಾನಿಲಿ ನಂದೇ ಸೈಕಲ್ ಓಡಾಡ್ತಾ ಇದೆ ಅಂದರೆ ನನಗೆ ಎಷ್ಟು ಖುಷಿ ಆಗಬಾರ್ದು ಹೇಳಿ. ಬನ್ನಿ ಹಾಗಾದರೆ ರೈಡ್ ನೋಡ್ಕೊಂಡು ಬರೋಣ. ಇವತ್ತಿನ ಹೇಳದ್ನವ್ರ ಆಲ್ರೆಡಿ ನಾಳೆ ಬಂದಿದ್ದೀನಿ. ಎಲ್ಲಪ್ಪ ಅಂತಂದ್ರೆ ನಾಗವಾರದಲ್ಲಿದ್ದೀನಿ. ಏನು ನಮ್ಮ ಅಣ್ಣವ್ರ ಮನೆಗೆ ಒಂದು 3.7 ಕಿಲೋಮೀಟರ್ ಇದೆ. ಜಸ್ಟ್ ಹೋಗ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಅವ್ರಿಗೂ ಸರ್ಪ್ರೈಸಿಂಗ್ ಆಗಿರುತ್ತೆ. ಅವರು ಈ ತರ ಬರ್ತಾನೆ ಅಂತ ಅವ್ರಿಗೂ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ನೋಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ನೀನು ಆಗ್ತಾ ಇದೆ. ನನ್ನ ಪ್ರಕಾರ ಏನಾರು ಹೇಳ್ಬೋದು ಅಂತಂದರೆ, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಸೈಕಲೆಲ್ಲ ಒಳಪೆಟ್ಲೆಲ್ಲ ಹೊಡ್ಕೊಂಡು ಹೋಗ್ತಿದ್ವಿ. ಒಳಪೆಟ್ಲು ಅಂದರೆ ತುಂಬ ಜನಕ್ಕೆ ಅರ್ಥ ಆಗುತ್ತೆ, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಬೋದು. ನಾವೆಲ್ಲ ಕಂಬಿ, ಒಳಪೆಟ್ಲು, ಆಮೇಲೆ ಸೀಟ್ ಹೊಡಿತೀವಿ ಅಂತ ಹೊಡಿತಿದ್ದೋ. ಮುಂದೆ ಈ ಥರ ಹೊಡಿತೀವಿ ಅಂತ ನಾನು ಜೀವನದಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ನಮ್ಮದೇ ಆದಂಥ ಸೈಕಲ್ಲು, ಸ್ವಂತ ಸೈಕಲ್ಲು ಅನ್ನೋದಿರಲಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಸೈಕಲ್ ಕೊಟ್ಟಿದ್ರು, ಆ ಸೈಕಲ್ ಹೊಡಿತಾಯಿದ್ದೋ. ಮತ್ತು ನಮ್ಮ ಮನೆಯಲ್ಲಿ ಇದೊಂದು ದೊಡ್ಡ ಸೈಕಲ್ ಇತ್ತು, ಅದನ್ನು ಹೊಡಿತಾಯಿದ್ದೋ ಅಷ್ಟೇ. ಅದು ಬಿಟ್ಟರೆ ಬೈಕು ಅಂತಂದರೆ ಬೈಕಲ್ಲಿ ಅಷ್ಟರಲ್ಲೇ ಎಲ್ಲ ಕೊಡ್ತಿರ್ಲಿಲ್ಲ. ಒಂದು ಸ್ವಲ್ಪ ಮುನ್ಸಿತ್ತು, ಕೊಡಬೇಕು ಅಂತಂದ್ರು ಅವ್ನಿಗೆ ಓಡ್ಸೋಕ್ಕೆ ಬರಲ್ಲ, ಯಾಕೆ ಕೊಡ್ತೀರಾ ಹಂಗೆ ಹಿಂಗೆ ಎಲ್ಲ ಅಂತಿದ್ರು. ಅದಕ್ಕೋಸ್ಕರ ನಮ್ಮದು ಆದಂಥ ಒಂದು ಸ್ವಂತ ವೆಹಿಕಲ್ ಇರಬೇಕು ಅಂತಂದ್ಬಿಟ್ಟು ನಾನು ಫಸ್ಟು ಸೈಕಲ್ನ ತೊಗೊಂಡಿದ್ದೀನಿ. ನೋಡಿ ಸೈಕಲ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ. ಏಕೆಂತಂದರೆ ನಮ್ಮ ದುಡ್ಡಲ್ಲಿ ನಾವು ಕೊಟ್ಟು ನಾವು ತಗೊಳ್ಳೋದ್ರಲ್ಲಿ ಸುಖ ಬೇರೆದ್ರಲ್ಲಿ ಯಾವುದ್ರಲ್ಲೂ ಇರಲ್ಲ ಅಂತ ಈ ಮೂಲಕ ಹೇಳ್ಬೋದು. ಯಾಕೆಂತಂದರೆ ಆ ಸಂತೋಷ, ತೃಪ್ತಿ ನನ್ನಲ್ಲಿದೆ. ನಿಮಗೂ ಆ ಥರ ಏನಾದ್ರು ಅನಿಸಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೇ ಮನೆ ರೀಚ್ ಆಗಿಬಿಟ್ಟೆ. ಇದೇ ನೋಡಿ ಅವ್ರ ಮನೆ. ಇದು ಅವರು ಓನರ್ ಕಾರ್ ನಿಲ್ಲಿಸಿರೋದು. ಮತ್ತು ಇಲ್ಲಿ ನಾನು ಸೈಕಲ್ ನಿಲ್ಲಿಸಿದ್ದೀನಿ. ಮತ್ತು ನಮ್ಮ ಅಣ್ಣಂದು ಒಂದು ಗಾಡಿ ಇದೆ ನೋಡಿ, ಇದೇ ಗಾಡಿ TVS ಅಪಾಚಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಮಾತ್ರ ಅದ್ದೂರಿಯಾಗಿದೆ. ಮತ್ತು ನನ್ನ ಸೈಕಲ್ಲು ಅಷ್ಟೇ ತುಂಬ ಸಖತ್ತಾಗಿದೆ ಕಾಣಿಸ್ತದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರೆ ನೋಡೋಣ. A few moments later. ಗುಡ್ ಮಾರ್ನಿಂಗ್ ಬ್ರೋ.
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮಸ್ತೆ. ಬಾಡಿ ಕ್ಯಾಮ್ರಾ ಹಾಕೊಂಡಿರೋದ್ರಿಂದ ಅವ್ರ ಮುಖ ತೋರಿಸೋಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ, ಅದೊಂದು ತಪ್ಪಾಯಿತು ನನ್ನ ಕಡೆಯಿಂದ. ಅದೇ ರೀತಿ ಗಾಡಿಯೆಲ್ಲನೂ ನನ್ನ ಸೈಕಲೆಲ್ಲ ಸೈಡ್ಗೆ ಹಾಕಿ ಲಾಕ್ ಮಾಡಿ ಭದ್ರತೆ ಮಾಡಿ ಒಳಗೆ ಹೋದೆ. ಇವರೇ ನೋಡಿ ನಮ್ಮಣ್ಣ, ಇವರೇ ನಮ್ಮಣ್ಣ ಅಂತ ಹೇಳಾದ್ಮೇಲೆ ಅವರು ತುಂಬ ನಗ ಹೊಡಿತಾ ಇದ್ರು. ಹಂಗೆ ಒಂದು ಶೇಕಂಡ್ ಕೊಟ್ಕೊಂಡು ನಮ್ಮ ಅಣ್ಣಂಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡು, ಅಂತಂದರೆ ಇವಾಗಲೇ ಯಾಕೆ ಸೈಕಲ್ಲು ಅಂತ ಹೇಳೋರ ಮಧ್ಯದಲ್ಲಿ ಬೆಳೀತಾ ಇದೆಯಾ, ಒಂದು ಸ್ವಲ್ಪ ಬೆಳಿ, ಚೆನ್ನಾಗಿ ಬೆಳಿ, ಒಳ್ಳೆ ದಾರಿಲಿ ಹೋಗುವಂಥ ಒಂದು ಅಡ್ವೈಸ್ ನೀಡಿದ್ರು. ಅದಾದಮೇಲೆ ನಾನು ನಮ್ಮ ಅಣ್ಣನ ಗಾಡಿ ಹತ್ಕೊಂಡು ಬಂದಿದ್ದೆ ಎಲ್ಲಿಗೆ ಅಂತಂದರೆ ಚಿಕನ್ ತಗೊಳಕ್ಕೆ ಬಂದಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಅಬ್ಬಾಬಾ ಎಂಥ ವಿಚಾರ ಕೇಳಿದೆ ಗೊತ್ತೇಳ್ರಿ. 1 kg ಮೊಟ್ಟೆ ಕೋಳಿ ತಗೊಂಡ್ರೆ 1 ಮೊಟ್ಟೆ ಫ್ರೀ ಅಂತ ಅಂದ್ಬಿಟ್ಟು 1-2 kg ಮೊಟ್ಟೆ ಕೋಳಿ ತೊಗೊಂಡು ಬಂದು ಎಲ್ಲ ತರಕಾರಿ ಗಿರ್ಕಾರಿ ಹಣ್ಣು ಪಣ್ಣೆಲ್ಲ ಮನೆಗೆಲ್ಲ ತಗೊಂಡೋದು. ಮನೆಯೆಲ್ಲ ಹೋಗ್ಬೇಕಾದ್ರೆ ಒಂದು ದಾರಿ 1-2 ಮಾತುಕತೆಗಳೆಲ್ಲ ನಡೆದು ಅದನ್ನು ನಿಮ್ಗೆ ತಿಳಿಸ್ಬೇಕು ಅಂದ್ಕೊಂಡೆ. ಈ ಸಮಯದಲ್ಲಿ ಬೇಡ, ನೆಕ್ಸ್ಟ್ ಟೈಮ್ ಆದರೆ ತಿಳಿಸ್ತೀನಿ ಅಂತ ಹೇಳ್ಕೊಂಡು ಹಾಗೆ ಬಂದೆ. ಮನೆ ಏರಿಯಾ ಪರಿಯೆಲ್ಲ ಸುತ್ತಾಡ್ಕೊಂಡು ಹಾಗೆ ನಮ್ಮ ಅಣ್ಣನ ಕೈಲೊಂದು ಟೆಸ್ಟ್ ಡ್ರೈವ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಅಂತಂದರೆ ನನ್ನ ಸೈಕಲ್ನ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದು ಏನು ಹೇಳ್ತಾರೆ ಅನ್ನೋದನ್ನ ಈ ಮೂಲಕ ತಿಳಿಸ್ಬೋದು. ಏಕೆಂತಂದರೆ ನೋಡ್ತಾ ಇದ್ದೀರಲ್ಲ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕೀರ್ತಿ ಕನ್ನಡ ವ್ಲಾಗ್ಸ್. ಹೆಂಗೈತಣ್ಣ? ಚೆನ್ನಾಗೈತೆ. ಬಟ್ ಗೇರು ಇದು ಒಂದು ತಗೊಂಡ್ರೆ ಬಿಗಿನ. ಹೆಚ್ಚಿನ ವಿಡಿಯೋಗಾಗಿ ನೋಡ್ತಾ ಇರಿ. ನಾನು ನಿಮ್ಮ KK ವ್ಲಾಗ್ಸ್ ಕಡೆಯಿಂದ ನಮಸ್ತೆ, ಧನ್ಯವಾದಗಳು.